ಬಟ್ ಬ್ಯೂಟಿಫುಲಿ ಎಕ್ಸ್ಪ್ಲೇನ್ಡ್. ಅದರಲ್ಲಿ ಒಂದು ಪಾಯಿಂಟ್ ಏನಂದ್ರೆ ಹೂ ಎವರ್ ಸ್ಟಾರ್ಟೆಡ್ ಬಿಫೋರ್ ಕೊರೋನಾ ಅವರಿಗೆ ಅದರದ್ದು ಬೆನಿಫಿಟ್ ಸಿಕ್ತು ಅನ್ಸತ್ತಾ ಪವ್ಯ ಅವರೇ? ಅದು ಹಂಗೇನಿಲ್ರಿ, ನೀವು ಯಾವ ಟೈಮ್ದಾಗೂ ಚಾಲೂ ಮಾಡಿದವ್ರು ಇನ್ನೂ ಇದಾರೆ, ಬಟ್ ಅದನ್ನ ನಾವು ಹೆಂಗೆ ತೊಗೊಂಡು ಹೋಗ್ತೀವಿ ಅದು ಇಂಪಾರ್ಟೆಂಟ್ ರೀ. ಈಗ ಬಿಫೋರ್ ಕೋವಿಡು ನಾವು ಮಾಡ್ಲತ್ತೀವಿ, ಈಗೂ ಮಾಡ್ಲತ್ತೀವಿ. ಬಿಫೋರ್ ಕೋವಿಡು ಒಂದು ಸ್ವಲ್ಪ ಕ್ರಿಯೇಟರ್ಸ್ ಇದ್ರು ಮಾಡ್ತಿದ್ರು, ಈಗ ಅವ್ರು ಎಲ್ಲಿ ಕಾಣಿಸ್ಕೋವಲ್ರು. ಆ್ಯಂಡ್ ಕೋವಿಡ್ದಾಗೂ ವೈರಲ್ ಆಗಿದ್ರು ಒಂದು ಸ್ವಲ್ಪ ಕ್ರಿಯೇಟರು, ಅದನ್ನ ಮುಂದೆ ತೊಗೊಂಡು ಹೋಗಲಿಲ್ಲ. ಸೊ ಅಲ್ಲಿ ಅವ್ರು ಮಿಸ್ ಔಟ್ ಆದರು. ಸೊ ಹೆಂಗಿರುತ್ತೆ, ಇಟ್ಸ್ ಹಂಗೆ ಇದು ತೊಗೊಂಡು ಹೋಗ್ಬೇಕ್ರಿ ಜರ್ನಿ ಹಂಗೆ. ವಾದಿ, ನಿಮ್ಮ ಪ್ರಕಾರ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಬೇಕು, ಕ್ರಿಯೇಟರ್ ಆಗಬೇಕು ಅಂದರೆ ಏನು ಮುಖ್ಯ? ಕನ್ಸಿಸ್ಟೆನ್ಸಿ ಮುಖ್ಯನಾ, ಕಾಂಟೆಂಟ್ ಮುಖ್ಯನಾ, ಏನು ಮುಖ್ಯ ಆಗುತ್ತೆ? ಅಂದ್ರೆ ಎಲ್ಲಾನು ಮುಖ್ಯ ಆಗ್ತದೆ. ನೀವು ಏನೇನು ಪಾಯಿಂಟ್ ಹೇಳಿದ್ರಿ ಇವೆರಡೂ ಮುಖ್ಯ ಆಗ್ತಾವ್ರಿ. ಕನ್ಸಿಸ್ಟೆನ್ಸಿ ಬೇಕೇ ಬೇಕು. ಕಂಟಿನ್ಯೂಸ್ ವಿಡಿಯೋ ಹಾಕೋತಿರ್ಬೇಕ್ರಿ ನಾವು. ಅದೇ ಹಾಕೋದಿಲ್ಲ ನಾವು, ಈಗ ಅದು ಕಮ್ಮಿ ಆಗಿರುತ್ತೆ, ಸ್ವಲ್ಪ ಕಮ್ಮಿ ಆಗ್ತದೆ, ಒಮ್ಮೆ ಜಾಸ್ತಿ ಮಾಡ್ತೀವಿ ವಿಡಿಯೋ ಹಾಕೋದು. ಬಟ್ ಕನ್ಸಿಸ್ಟೆನ್ಸಿ ಬೇಕ್ರಿ ನಮಗೆ. ಯಾಕಂದ್ರೆ ವಾಲ್ಯೂಮ್ ಜಾಸ್ತಿ ಅದ ಇನ್ಸ್ಟಾಗ್ರಾಮ್ದಾಗಲಿ ಯಾವುದೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ದಾಗ ಎಷ್ಟೋ ಕೊಂದು ಮಂದಿ ವಿಡಿಯೋಸ್ ಹಾಕ್ತಾರೆ. ಈಗ ನಿಮ್ಮ ಫೀಡ್ನಾಗ ನಾ ಹೆಂಗೆ ಬರ್ಬೇಕು? ಸೊ ನಂದು ನಂಬರ್ ಆಫ್ ವಿಡಿಯೋಸ್ ಜಾಸ್ತಿ ಇರಬೇಕು, ಕಂಟಿನ್ಯೂಸ್ ಆಗಿ ನಾ ಹಾಕ್ತಾ ಇರಬೇಕು, ಅವಾಗ ನಾ ನಿಮ್ಮ ಫೀಡ್ನಾಗ ಬರ್ತೀನಿ. ಸೊ ಹಂಗೆ ಕನ್ಸಿಸ್ಟೆನ್ಸಿ ಬೇಕೇ ಬೇಕು. ಈಗ ನಿಮ್ಮ ಫೀಡ್ನಾಗ ಬಂದೀನಿ, ಬಟ್ ನಿಮ್ಗೆ ನಾನು ವಿಡಿಯೋ ಸೇರಲಿಲ್ಲ ಅಂದ್ರೆ ಹೆಂಗೆ? ನೀವು ಅದನ್ನು ಸ್ಕಿಪ್ ಮಾಡಿಬಿಡ್ತೀರಿ ಪಟ್ನ. ಈಗ ನಮ್ದು ಕಾಂಟೆಂಟು ಚಲೋ ಇರಬೇಕು. ಹಿಂಗ್ಯಾಕೆ ಮಾಡ್ತೀವಿ? ಆ್ಯಕ್ಚುಲಿ ಎಗ್ರಿ ಮಾಡಿದ್ದೆ, ನಮ್ಮ ಕಾಂಟೆಂಟು ಚಲೋ ಇರ್ಬೇಕು ನಿಮಗೆ. ಸೊ ನಮ್ಮ ಕಾಂಟೆಂಟ್ ಚಲೋ ಇದ್ದಾಗ ನೀವೇನು ಮಾಡ್ತೀರಿ, ಫುಲ್ ವಿಡಿಯೋ ನೋಡ್ತೀರಿ. ಸೊ ಫುಲ್ ವಿಡಿಯೋ ನೋಡಿದ್ರಿ ಮತ್ತೆ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಫೀಡ್ನಾಗ ಬರ್ತೀನಿ. ಸೊ ಅದಕ್ಕೆ ಕಾಂಟೆಂಟು ಬೇಕು ರೀ, ಕನ್ಸಿಸ್ಟೆನ್ಸಿನೇ ಬೇಕು, ಕಾಂಟೆಂಟು ಚಲೋ ಇರಬೇಕು. ಮೇಲೆ ನಮ್ಮ ಕಡೆ ಒಂದು ಟ್ಯಾಲೆಂಟ್ ಇರ್ಬೇಕು ರೀ. ಈ ಪ್ಲಾಟ್ಫಾರ್ಮ್ದಾಗ ನಾವು ಹೆಂಗೆ ಅಪ್ಲೋಡ್ ಮಾಡಬೇಕು, ಸರ್ವೈವ್ ಆಗಬೇಕು. ಯಾವ ನಿಶ್ನ ನೀವು ಆಯ್ಕೆ ಮಾಡ್ಕೊಳ್ತಿದ್ರೋ ಅದ್ರ ಬಗ್ಗೆ ಕಂಟ್ರೋಲ್ ಇರಬೇಕು. ನಾವು ಆಡಿಯನ್ಸ್ ಪಲ್ಸ್ ನಾವು ತಿಳ್ಕೊಂಡಿರ್ಬೇಕು. ಯಾವ ವಿಡಿಯೋ ನಮ್ದು ಓಡ್ಲಿಕ್ಕತ್ತದ, ಯಾವ ವಿಡಿಯೋ ನಮ್ದು ಓಡವಾಲ್ತಾಗ್ಯದ, ಯಾವ ಟೈಪ್ ವಿಡಿಯೋ ಮಾಡ್ಬೇಕು ನಾವು. ಈಗ ಅದ್ರೊಳಗೆ ಸೀರೀಸ್ಗಳು ಎಂಥವು ತೊಗೊಂಬರ್ತೀವಿ ನಾವು, ನಮ್ದು IP ಏನು ಕ್ರಿಯೇಟ್ ಮಾಡ್ತೀವಿ, ಅವೆಲ್ಲ ಭಾಳ ಇಂಪಾರ್ಟೆಂಟ್ ಆಗ್ತಾವ್ರಿ. ಜಿಜಿ, ಸಮ್ಟೈಮ್ಸ್ ಏನಾಗುತ್ತೆ, ತುಂಬಾ ಎಕ್ಸ್ಪೆಕ್ಟ್ ಮಾಡಿ ಒಂದು ವಿಡಿಯೋ ಹಾಕ್ಬಿಟ್ಟಿರ್ತೀವಿ, ಸಿಕ್ಕಾಪಟ್ಟೆ ಹಗಲು ರಾತ್ರಿ ಕಷ್ಟಪಟ್ಟು ಸ್ಕ್ರಿಪ್ಟಿಂಗ್ ಮಾಡಿ ಹಾಕಿರ್ತೀವಿ, ಬಟ್ ಅದಕ್ಕೆ ಬರೋ ರಿಯಾಕ್ಷನ್ ನಮ್ಮನ್ನು ಒಂದು ವಾರ ಡಿಪ್ರೆಷನ್ ತಳ್ಬಿಡುತ್ತೆ. ಹಿಂಗಾಗೋಯ್ತಲ್ಲ ಅಂತ. ವಾಟ್ ಗೋಸ್ ರಾಂಗ್? ಇನ್ನು ಕೆಲವೊಂದು ಏನಂದ್ರೆ ಹಿಂಗೆ ಕೂತಿರ್ತೀರಿ ನೀವು, ಏನೋ ಒಂದು ಓಕೆ ಹಿಂಗ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಹಾಕಿರ್ತೀರಿ, ಅದು ಮಿಲಿಯನ್ಸ್ ವ್ಯೂ ಆಗೋಗಿರುತ್ತೆ. ಆದ್ರೆ ನೀವು ತುಂಬಾ ಕಷ್ಟಪಟ್ಟು, ಅಂದ್ರೆ ನೀವು ಅಂತಂದ್ರೆ ಕ್ರಿಯೇಟರ್ಸ್ ತುಂಬಾ ಕಷ್ಟಪಟ್ಟು ಹಗಲು ರಾತ್ರಿ ತಿದ್ದಿ ತೀಡಿ ಇದು ಹಿಂಗೇ ಬರ್ಬೇಕು ಅಂತ ಹಾಕಿರೋ ವಿಡಿಯೋ ವರ್ಕ್ ಆಗಲ್ಲ. ಕ್ರಿಯೇಟರ್ ಆಗಿ ಹೆಂಗ್ ಅನ್ಸುತ್ತದು? ಅದು ಭಾಳ ಒಂಥರ ಅನಿಸ್ತದೆ. ಯಾಕಂದ್ರೆ ನಾವು ರೀಸೆಂಟ್ಲಿ ಆಗಿದೆ ಭಾಳ ಸರಿ ಆಗಿದೆ. ಯಾಕಂದ್ರೆ ನಾವು ರೀಸೆಂಟ್ಲಿ ಒಂದು ಫಾಸ್ಟೆಸ್ಟ್ ರೀಲ್ ಮಾಡಿದ್ವಿ, ಹೋಗಿದ್ವಿ ಒಂದು ಸ್ಟೋರ್ದಾಗ ಭಾಳ ಮಳಿ ಬರ್ಲಿಕತ್ತಿತ್ತು ಹೊರಗೆ, ಅದಕ್ಕೆ ಅಲ್ಲೇ ಇರ್ಬೇಕಾಗಿತ್ತು. ಅಲ್ಲೇನೋ ಇವ್ ಹೊಡಿತು ಹೇಳಿದ, ಟಕ್ಕನ ಶೂಟ್ ಮಾಡಿದ್ವಿ, ಅಪ್ಲೋಡ್ ಮಾಡಿದ್ವಿ. ಇವ ಶೂಟ್ ಮಾಡಿದ, ಅಪ್ಲೋಡ್ ಮಾಡಿದ್ವಿ. ಸೊ ಹಿಂಗಾಗಿ ಅದು ಭಾಳ ಶಾರ್ಟ್ ಟೈಮ್, ಇವ ಟಕ್ ಅಂತ ಹೇಳಿದ, ಟಕ್ ಅಂತ ಮುಗಿಸ್ಬಿಟ್ವಿ. ಆಮೇಲೆ ನೀವು ಅಪ್ಲೋಡ್ ಮಾಡ್ಬಿಟ್ಟ ಅವಾಗ ಎಡಿಟ್ ಮಾಡಿ, ಯಾಕಂದ್ರೆ ಸಣ್ಣದಿತ್ತು ಸ್ವಲ್ಪ ವಿಡಿಯೋ. ಸೊ ಅದು ಭಾಳ ಎಕ್ಸ್ಪೆಕ್ಟೇಷನ್ಸ್ ಅಷ್ಟು ಇರಲಿಲ್ಲ ಅದ್ರ ಮೇಲೆ, ಬಟ್ ಸ್ಟಿಲ್ ಭಾಳ ಚಲೋ ಓಡ್ತದು, ಮಿಲಿಯನ್ ಮೇಲೆ ಹೋಗ್ತದು ಆರಾಮಾಗಿ. ಸೊ ಹಿಂಗಾಗಿ 2.5 ನೋಡು. ಸೊ ಆ ಟೈಮ್ದಾಗ ಸೊ ಕಡಿಮೆ ಟೈಮ್ ಕೊಟ್ಟಿವಿ ಅದಕ್ಕೆ, ಬಟ್ ಎಕ್ಸ್ಪ್ಲೋರ್ಡ್ ಆಗ್ಯದ. ಬಟ್ ಒಂದೊಂದು ಹೆಂಗಿರ್ತಾವ ಅಂದ್ರೆ ನೀವು ಹೇಳ್ದಂಗೆ ಒಂದೊಂದು ಇಷ್ಟು ಭಾಳ ಟೈಮ್ ಕೊಟ್ಟಿರ್ತೀವಿ, ಸ್ಕ್ರಿಪ್ಟ್ ಬರ್ದಿರ್ತೀವಿ, ಒಮ್ಮೆ ವರ್ಕ್ ಆಗಂಗಿಲ್ಲ ಅವು, ನಮ್ಮ ಮೇಲೆ ಇರಂಗಿಲ್ಲ ಒಂದೊಂದು ಥಿಂಗ್ಸ್. ನಾವು ಎಕ್ಸ್ಪೆಕ್ಟೆಡ್ ಹಿಂಗ ಆಗ್ಬೇಕು, ಹಿಂಗ ಆಡಿಯನ್ಸ್ ರಿಸೀವ್ ಮಾಡ್ತಾರ ಅಂತ ಹೇಳಿ ಬರಂಗಿಲ್ಲ. ಒಂದಿಷ್ಟು ನಮಗೆ ಗೊತ್ತಿರ್ತದ, ಈಗ ಬರ್ದಿವಪ್ಪ ಇದು ಹಾಗೆ ಆಗ್ತದ ಅಂತ ಗೊತ್ತಿರ್ತದ. ಒಂದಿಷ್ಟು ಥಿಂಗ್ಸ್ ನಮಗೆ ಗೊತ್ತಿರಂಗಿಲ್ಲ, ಹಾಕಿ ನೋಡೋಣ, ಆದ್ರೆ ಅದು ಇಲ್ತಂದ್ರೆ ಇಲ್ಲ.